ರಾಜ್ಯದಲ್ಲಿ ಈಗ ಜನಿವಾರ ದಂಗಲ್ ಶುರುವಾಗಿದೆ. ಅದು ಕೂಡ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ನಿಗೆ ಹಾಕಿಸ್ಬಿಟ್ಟು ಎಕ್ಸಾಮ್ ಅನ್ನ ಬರೆಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ಇದು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆದಂತಹ ಘಟನೆ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇದು ವ್ಯಾಪಿಸಿದೆ. ಹಾಗಾದ್ರೆ ಎಲ್ಲೆಲ್ಲಿ ಇಂಥದ್ದೇ ಘಟನೆ ಆಯಿತು, ಇದರ ವಿರುದ್ಧ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಈಗ ರೆಡಿ ಆಗಿದೆ? ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ ಇದೆ ನೋಡಿ. ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಜನಿವಾರ ಇಲ್ಲಿ ಕಾಣ್ತು, ಅವರಿಗೆ ಇಲ್ಲೇ ಇದ್ದು ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗೆ ಬಿಡ್ತಾರೆ ಬರಲಿಕ್ಕೆ ಅಂತಂದರು. ಎಕ್ಸಾಮಿಗೆ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗೆ ಕಳ್ಸೋಂತಂದು ಕತ್ರಿ ತೊಗೊಂಡು ಕಟ್ ಮಾಡಿದ್ರು. ಆಮೇಲೆ ಬ್ಯಾಗ್ನ ಹಾಕಿ. ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಜನಿವಾರ. ಧಾರವಾಡದಲ್ಲಿ ವಿದ್ಯಾರ್ಥಿ ಜನಿವಾರಕ್ಕೆ ಕತ್ತರಿ. ರಾಜ್ಯದಲ್ಲಿ ಜನಿವಾರ ಮುಗಿಯೋ ಲಕ್ಷಣಗಳಂತೂ ಕಾಣಿಸುತ್ತಿಲ್ಲ. ಜನಿವಾರಕ್ಕೆ ಕತ್ತರಿ ಹಾಕಿದ ಕಿಚ್ಚು ದಗದಗಿಸುತ್ತಿದೆ. ಶಿವಮೊಗ್ಗ, ಬೀದರ್ ಬಳಿಕ ಧಾರವಾಡದಲ್ಲಿ ಕಿಡಿ ಹೊತ್ತಿಕೊಂಡಿದೆ. ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ರು ಕತ್ತರಿ ಪ್ರಯೋಗ ಮಾಡಿ ಪರೀಕ್ಷಾ ಕೇಂದ್ರ ಪ್ರವೇಶಕ್ಕೆ ಅವಕಾಶ ನೀಡಿರುವ ಆರೋಪ ಕೇಳಿಬಂದಿದೆ. ಹುರಕಟ್ಲಿ ಕಾಲೇಜು ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಜನಿವಾರ ಇಲ್ಲಿ ಕಾಣ್ತು, ಅವರಿಗೆ ಇಲ್ಲೇ ಇದೆ. ಅದು ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗೆ ಬಿಡ್ತಾರೆ ಬರಲಿಕ್ಕೆ ಅಂತಂದರು. ನಾ ಕನ್ಫ್ಯೂಸ್ ಆಗಿ ಜನಿವಾರ ಅದಂಗೆ ತೆಗಿಲಿಕ್ಕೆ ಬರ್ತದ ಅಂತಂದೆ. ಆಮೇಲೆ ಬೇರೆಯವರು ಅವರೆಲ್ಲರೂ ಈಗ ನಾ ಏನಂದೆ, ನನ್ನ ಜನಿವಾರ ನಾ ಒಳಗೆ ಹೋಗಿ ತೆಗೆದು ನನ್ನ ಬ್ಯಾಗ್ನ ಇಟ್ಕೊಂಡ್ಬರ್ತೇನೆ ಅಂತಂದೆ. ಅವರು ಒಪ್ಪಲಿಲ್ಲ. ಅವರು ಎಕ್ಸಾಮಿಗೆ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗೆ ಕಳ್ಸೋಂತಂದು ಕತ್ರಿ ತೊಗೊಂಡು ಕಟ್ ಮಾಡಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲೇ ಮತ್ತೊಂದು ಜನಿವಾರ. ರಾಜ್ಯದಲ್ಲಿ ದಿನಕ್ಕೊಂದು ಜನಿವಾರ ಬಯಲಾಗ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಕೇಸ್ ಸ್ಫೋಟ ಆಗಿದೆ. ಜನಿವಾರ ತೆಗೆಸಿ ಸಿಇಟಿ ಬರೆಸಿರುವ ಆರೋಪ ಹಿನ್ನೆಲೆ ಸಾಗರ ಟೌನ್ ಠಾಣೆಯಲ್ಲಿ ವಿದ್ಯಾರ್ಥಿ ಪಾರ್ಥ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಸಾಗರ ಜೂನಿಯರ್ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಈ ಅಚಾತುರ್ಯ ನಡೆದಿದೆ. ವಿದ್ಯಾರ್ಥಿಗಳ ಜನಿವಾರ ಕತ್ತರಿಗೆ ಎಡನೀರು ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವ್ಯವಸ್ಥೆಯಲ್ಲಿ ಅವರವರ ಧಾರ್ಮಿಕ ನಂಬಿಕೆಯಲ್ಲಿ ಅವರವರ ಆಚರಣೆಯಲ್ಲಿ ನಡೆಯುವಂತಹ ಒಂದು ಹಕ್ಕನ್ನು ಕೊಟ್ಟಿದೆ. ಹಾಗಿರುವಾಗ ಯಾವುದೇ ಸಮಾಜಕ್ಕಾದರೂ ಇಂತಹ ಅಪಚಾರಗಳು ನಮ್ಮಲ್ಲಿ ನಡಿಬಾರದು. ಯಾರಿಗಾದರೂ ಜಾತಿಯ ಹೆಸರಲ್ಲಿರ್ಬೋದು ಅಥವಾ ಇನ್ನಿತರ ವರ್ಗಭೇದಗಳ ಹೆಸರಲ್ಲಿರ್ಬೋದು, ಯಾರಿಗೂ ಯಾರು ಅವಮಾನ ಮಾಡೋದು ಒಂದರ್ಥದಲ್ಲಿ ನಮ್ಮ ಸಂವಿಧಾನಕ್ಕೆ ನಾವು ಅಗೌರವವನ್ನು ತೋರಿಸಿದಂತೆ. ಆ ನಿಟ್ಟಿನಲ್ಲಿ ಇವತ್ತು ನಡೆದಂತಹ ಈ ಘಟನೆ ಖಂಡಿತವಾಗಿಯೂ ಅದು ವಿಷಾದನೀಯ. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡ. ಇನ್ನು ಬೀದರ್ನಲ್ಲಿ ಶುಚಿವೃತ್ ಕುಲಕರ್ಣಿ ನಿವಾಸಕ್ಕೆ ಸಚಿವ ಖಂಡ್ರೆ ಭೇಟಿ ನೀಡಿದ್ದಾರೆ. ಬಾಲ್ಕಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶುಚಿವೃತ್ ಸಿಇಟಿ ರ್ಯಾಂಕಿಂಗ್ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ನೊಂದ ವಿದ್ಯಾರ್ಥಿಗೆ ರಿಪಬ್ಲಿಕ್ ಕನ್ನಡ ನ್ಯಾಯ ಕೊಡಿಸಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಶುಚಿವೃತ್ ಮತ್ತು ಪೋಷಕರು ಧನ್ಯವಾದ ತಿಳಿಸಿದ್ದಾರೆ. ಇವತ್ತು ಆ ವಿದ್ಯಾರ್ಥಿಗೆ ನಾನು ಶುಚಿವೃತ್ಗೆ ಹೇಳಿದೆ, ಈಗ ಮಾತಾಡಿದ್ದೇನೆ, ವಿದ್ಯಾರ್ಥಿ ಜೊತೆಯಲ್ಲೂ ಮಾತಾಡಿದ್ದೇನೆ, ಅವ್ರ ತಂದೆ ತಾಯಿಗಳ ಜೊತೆಯಲ್ಲೂ ಮಾತಾಡಿದ್ದೇನೆ. ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಬಾಲ್ಕಿಯಲ್ಲೇ BKIT ಕಾಲೇಜ್ ಇದೆ, ಯಾವುದು ಬ್ರ್ಯಾಂಚ್ ಬೇಕೋ ಆ ಬ್ರ್ಯಾಂಚಲ್ಲಿ ಫ್ರೀಯಾಗಿ ನನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಕಮೆಡ್ಕೆ ಬರೀಲಿಕ್ಕೂ ಅವಕಾಶ ಇದೆ. ಕಮೆಡ್ಕೆ ಬರೆದ್ರೆ ಇವತ್ತು ನಮ್ಮಿಂದ ಏನು ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ. ಮಾಡಿ ಇಂಜಿನಿಯರಿಂಗೇ ಮಾಡ್ತಾನೆ ಅಂದರೆ ಇಂಜಿನಿಯರಿಂಗ್ ಅವನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅದಕ್ಕೂ ಧನ್ಯವಾದ ರೀ. ಅವರು ನ್ಯಾಯ ಕೊಡಿಸ್ತೀನಿ ಅಂದ್ರೆ ಧನ್ಯವಾದ. ಅವ್ರಿಗೆ ಒಂದೇ ಹೇಳ್ಕೋದು, ಇವನಿಗೊಂದು ಟಾಪ್ ಕಾಲೇಜ್ನಾಗ ಅಡ್ಮಿಷನ್ ಸಿಕ್ಕರು ಭಾಳ ಚಲೋ ಅದ ರೀ. ಮೀಡಿಯಾದವ್ರು ಬಂದು ಕವರೇಜ್ ಮಾಡಿದ ಮೇಲೆ ನಮ್ಮ ಎಲ್ಲರೂ ಇಷ್ಟು ಮುಂದೆ ಬಂದು ಕೆಲಸ ಮಾಡಿದ್ರು ರೀ. ಇಲ್ಲರ ನಾವು ಅಂದಿದ್ದೆ ಹ್ಯಾಂಗೂ ಹೋಯ್ತು ಹಿಂಗಾಯ್ತು, ಯಾರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತೇಳಂದ್ರೆ ನಾನು ಭಾಳ ಹತ್ತೀನಿ ರೀ. ಅಲ್ಲೇ ಊರಾಗಿದ್ದ ಇವ ಇಲ್ಲಿದ್ದನು ಭಾಳ ಹತ್ತೀನಿ. ನಾ ಏನು ಮಾಡ್ಬೇಕು ಅವ ಆಡ್ಕೋತ ಇಲ್ಲಿ ಆಗರ್ಸೆ ಮನೆಗೆ ಯಾರು ಇದ್ದಿಲ್ಲಪ್ಪ, ಆರೋಗ್ಯ ಏನಾರು ಆಗ್ತಿತ್ತಂದ್ರೆ ಹ್ಯಾಂಗ ಅಂತೇಳಿ ನಾವು ದಡದಡಕಿ ಇತ್ತು ನಮಗೆ. ರಾಜ್ಯದಲ್ಲಿ ಜನಿವಾರ ಜೋರಾಗಿದೆ. ಧಾರ್ಮಿಕ ನಂಬಿಕೆಗಳ ಮೇಲೆ ಸವಾರಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಕೇವಲ ಜನಿವಾರ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧಾರವಾಡದಲ್ಲಿ ಜನಿವಾರಕ್ಕೆ ಕತ್ತರಿ ಪ್ರಯೋಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೊಂದ ವಿದ್ಯಾರ್ಥಿ ಮನೆಗೆ ಪ್ರಮೋದ್ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್. ಸರ್ಕಾರದಿಂದ ವಿದ್ಯಾರ್ಥಿಗಳನ್ನ ಹೆದರಿಸುವ ತಂತ್ರ ಇದು. ಸರ್ಕಾರದ ಸಣ್ಣ ಬುದ್ಧಿಗೆ ಜನ ಚೀ ಥೂ ಅಂತ ಹೇಳ್ತಿದ್ದಾರೆ. ಹಿಜಾಬ್ ಬುರ್ಕಾಗೆ ಅವಕಾಶ ಕೊಡ್ತೀರಿ,
ಜನಿವಾರ ಶಿವದಾರಕ್ಕೆ ಯಾಕೆ ಕತ್ತರಿ ಹಾಕ್ತಾ ಇದ್ದೀರಿ? ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸರ್ಕಾರದ ವಿರುದ್ಧ ಹಾಗೆ ಜನಿವಾರವನ್ನ ಕತ್ತರಿಸಿರುವಂತ ಅಧಿಕಾರಿ ವಿರುದ್ಧ ಹಿಡಿಕಾರ್ತಿದ್ದಾರೆ. ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ರುದ್ರಾಕ್ಷ ಇರ್ಬೋದು, ಕೈ ಕಟ್ಟಿದಂತಹ ಕೇಸರಿ ಬಣ್ಣದ ದಾರ ಇರ್ಬೋದು, ಕಾಲಿಗೆ ಕಟ್ಟಿದಂಥ ದಾರ ಇರ್ಬೋದು, ಹೀಗೆ ವಿಚಿತ್ರವಾದ ನಡವಳಿಕೆಯ ಮೂಲಕ ವಿದ್ಯಾರ್ಥಿಗಳನ್ನ ಹೆದರಿಸುವಂಥ ಇದೊಂದು ಹೊಸ ತಂತ್ರ. ಇದು ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಬಾರ್ದು, ವಿದ್ಯಾರ್ಥಿಗಳನ್ನು ಹೆದರಿಸುವಂತಹದ್ದು ಮಾಡಬಾರ್ದು. ಅವರ ಜ್ಞಾನಕ್ಕೆ ರಾತ್ರಿ ಹಗಲು ಅವರು ಓದಿರ್ತಾರೆ. ಈ ರೀತಿಯ ಸಣ್ಣ ಬುದ್ಧಿಯ ಮೂಲಕ ನಿಮ್ಮನ್ನ ಜನ ಚೀತು ಅಂತ ಇದ್ದಾರೆ. ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ರುದ್ರಾಕ್ಷ ಇರ್ಬೋದು, ಕೈ ಕಟ್ಟಿದಂತಹ ರಾಜ್ಯದಲ್ಲಿ ಈಗ ಜನಿವಾರ ದಂಗಲ್ ಶುರುವಾಗಿದೆ. ಅದು ಕೂಡ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ನಿಗೆ ಹಾಕಿಸ್ಬಿಟ್ಟು ಎಕ್ಸಾಮ್ ಅನ್ನ ಬರೆಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ಇದು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆದಂತಹ ಘಟನೆ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇದು ವ್ಯಾಪಿಸಿದೆ. ಹಾಗಾದ್ರೆ ಎಲ್ಲೆಲ್ಲಿ ಇಂಥದ್ದೇ ಘಟನೆ ಆಯಿತು, ಇದರ ವಿರುದ್ಧ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಈಗ ರೆಡಿ ಆಗಿದೆ? ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ ಇದೆ ನೋಡಿ. ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಜನಿವಾರ ಇಲ್ಲಿ ಕಾಣ್ತು ಅವರಿಗೆ, ಇಲ್ಲೇ ಇದೆ ಅದು. ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗೆ ಬಿಡ್ತಾರೆ ಬರಲಿಕ್ಕೆ ಅಂತಂದರು. ಎಕ್ಸಾಮಿಗೆ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗೆ ಕಳ್ಸೋಂತಂದು ಕತ್ರಿ ತೊಗೊಂಡು ಕಟ್ ಮಾಡಿದ್ರು. ಆಮೇಲೆ ಬ್ಯಾಗ್ನ ಹಾಕಿ. ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಜನಿವಾರ್. ಧಾರವಾಡದಲ್ಲಿ ವಿದ್ಯಾರ್ಥಿ ಜನಿವಾರಕ್ಕೆ ಕತ್ತರಿ. ರಾಜ್ಯದಲ್ಲಿ ಜನಿವಾರ ಮುಗಿಯೋ ಲಕ್ಷಣಗಳಂತೂ ಕಾಣಿಸುತ್ತಿಲ್ಲ. ಜನಿವಾರಕ್ಕೆ ಕತ್ತರಿ ಹಾಕಿದ ಕಿಚ್ಚು ದಗದಗಿಸುತ್ತಿದೆ. ಶಿವಮೊಗ್ಗ, ಬೀದರ್ ಬಳಿಕ ಧಾರವಾಡದಲ್ಲಿ ಕಿಡಿ ಹೊತ್ತಿಕೊಂಡಿದೆ. ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಡೋದಾಗಿ ಹೇಳಿದ್ರು, ಕತ್ತರಿ ಪ್ರಯೋಗ ಮಾಡಿ ಪರೀಕ್ಷಾ ಕೇಂದ್ರ ಪ್ರವೇಶಕ್ಕೆ ಅವಕಾಶ ನೀಡಿರುವ ಆರೋಪ ಕೇಳಿಬಂದಿದೆ. ಹುರಕಟ್ಲಿ ಕಾಲೇಜು ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಜನಿವಾರ ಇಲ್ಲಿ ಕಾಣ್ತು ಅವರಿಗೆ, ಇಲ್ಲೇ ಇದೆ ಅದು. ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗೆ ಬಿಡ್ತಾರೆ ಬರಲಿಕ್ಕೆ ಅಂತಂದರು. ನಾ ಕನ್ಫ್ಯೂಸ್ ಆಗಿ ಜನಿವಾರ ಅದಂಗೆ ತೆಗಿಲಿಕ್ಕೆ ಬರ್ತದ ಅಂತಂದೆ. ಆಮೇಲೆ ಬೇರೆಯವರು ಅವರೆಲ್ಲರೂ ಈಗ ಟೈಮ್, ನಾ ಏನಂದೆ, ನನ್ನ ಜನಿವಾರ ನಾ ಒಳಗೆ ಹೋಗಿ ತೆಗೆದು ನನ್ನ ಬ್ಯಾಗ್ನ ಇಟ್ಕೊಂಬರ್ತೇನೆ ಅಂತಂದೆ. ಅವರು ಒಪ್ಪಲಿಲ್ಲ. ಅವರು ಎಕ್ಸಾಮಿಗೆ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗೆ ಕಳ್ಸೋಂತಂದು ಕತ್ರಿ ತೊಗೊಂಡು ಕಟ್ ಮಾಡಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲೇ ಮತ್ತೊಂದು